ಆದಾಯ ತೆರಿಗೆ, ಸಂಪತ್ತು ತೆರಿಗೆ, ಆಸ್ತಿ ಹಾಗೂ ಬಂಡವಾಳ ಹೂಡಿಕೆ ಮೇಲೆ ಬರುವ ಲಾಭದ ತೆರಿಗೆ, ಉಡುಗೊರೆ ತೆರಿಗೆ, ಅಬಕಾರಿ ತೆರಿಗೆ, ಹೊಸ ವಾಹನ ಖರೀದಿಸಿ ಮೋಟಾರ್ ವಾಹನ ತೆರಿಗೆ, ಮನೋರಂಜನಾ ತೆರಿಗೆ, ಹೀಗೆ ಒಂದಾ ಎರಡಾ ದೇಶವನ್ನ ಸಂಪದ್ಭರಿತ ರಾಷ್ಟ್ರವನ್ನಾಗಿಸುವಲ್ಲಿ ನೇರ ಮತ್ತು ಪರೋಕ್ಷ ತೆರಿಗೆಗಳನ್ನು ಕಟ್ಟಿ ಅನೇಕರು ಇಲ್ಲಿಯವರೆಗೆ ಸುಸ್ತಾಗಿದ್ದಾರೆ. ಇನ್ನು ತೆರಿಗೆ ಎಂಬ ಶಬ್ದ ಎಲ್ಲ ಕಾಲದಲ್ಲಿಯೂ ಪ್ರಚಲಿತದಲ್ಲಿದೆ. ಕಾಲ ಬದಲಾದಂತೆ ಅದರ ಸ್ವರೂಪ ಬದಲಾಗಿದೆ ಅಷ್ಟೇ. ಉದಾಹರಣೆಗೆ, ವೇದಯುಗದ ಕಾಲದಲ್ಲಿ ಭಾರತದ ತೆರಿಗೆಯ ಕಲ್ಪನೆ ಭಿನ್ನವಾಗಿತ್ತು. ಇಂದು ಯಾವುದೆಲ್ಲವನ್ನೂ ಕೂಡ ಕೆಲವರ ಮೇಲೆ ತೆರಿಗೆಯ ಭಾರಿ ಹೇರಿ ಉಳಿದವರಿಗಾಗಿ ಭಾಗ್ಯವಾಗಿ ಕರುಣಿಸುತ್ತಿದ್ದಾವೆಯೋ ಅವೆಲ್ಲವನ್ನು ಅಂದು ದಾನದ ರೂಪದಲ್ಲಿ ನೀಡಲಾಗ್ತಿತ್ತು. ಆದರೆ ಈಗ ಹಾಗಿಲ್ಲ. ಬದಲಾದ ಈ ಕಾಲಘಟ್ಟದಲ್ಲಿ ಪ್ರತಿಯೊಂದಕ್ಕೂ ತೆರಿಗೆ ಕಟ್ಟಬೇಕು ಅನ್ನುವ ವಾತಾವರಣ ಇದೆ. ಆದರೆ ಈ ವಾತಾವರಣ ಅನೇಕರ ಉಸಿರುಗಟ್ಟಿಸುತ್ತಿದೆ ಅನ್ನುವ ಅಭಿಪ್ರಾಯ ಅನೇಕರಲ್ಲಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಹಲವು ಪರೋಕ್ಷ ತೆರಿಗೆಗಳನ್ನು ಬದಲಿಸಲು ಕೇಂದ್ರ ಸರ್ಕಾರ 2017ರಲ್ಲಿ ಜಾರಿಗೆ ತಂದ ಜಿಎಸ್ಟಿ ವಿರುದ್ಧ ಅನೇಕರು ಹರಿಹಾಯ್ದಿದ್ದಾರೆ. ಕೇಂದ್ರದ ಆರ್ಥಿಕ ನೀತಿಗಳಿಂದಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗುವತ್ತ ಸಾಗಿದೆ ಎಂದು ಟೀಕಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಕೇಂದ್ರದ ಜಿಎಸ್ಟಿಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡಿದ್ದಾರೆ. ಸಾವಿರಾರು ಬಾರಿ ಜಿಎಸ್ಟಿಯನ್ನ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಎಂದಿದ್ದಾರೆ. ಜಿಎಸ್ಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಅನೇಕ ಬಾರಿ ಕೆಂಡವನ್ನ ಕಾರಿದ್ದಾರೆ. ಈ ಸಾಲಿಗೆ ಈಗ ಬಾಲಿವುಡ್ನ ಫೇಮಸ್ ಹೀರೋಯಿನ್ ವಿದ್ಯಾ ಬಾಲನ್ ಕೂಡ ಸೇರಿಕೊಂಡಿದ್ದಾರಾ ಗೊತ್ತಿಲ್ಲ. ಆದರೆ ಅನೇಕರಿಗೆ ಈ ಅನುಮಾನವಂತೂ ಕಾಡುತ್ತಿದೆ. ಅದಕ್ಕೆ ಕಾರಣವಾಗಿದ್ದು ಅದೊಂದು ವಿಡಿಯೋ. ಹೌದು, ವಿದ್ಯಾ ಬಾಲನ್ ವಿಡಿಯೋವೊಂದನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ವಿದ್ಯಾಗೆ ಕರೆ ಮಾಡುವ ವ್ಯಕ್ತಿಯೊಬ್ಬ, ಸತ್ಯ ಹೇಳು, ನೀನು ನನ್ನನ್ನು ಎಷ್ಟು % ಪ್ರೀತಿಸ್ತೀಯಾ ಎಂದು ಪ್ರಶ್ನೆಯನ್ನ ಮಾಡ್ತಾನೆ. ಇದಕ್ಕೆ ಉತ್ತರ ನೀಡುವ ವಿದ್ಯಾ ಬಾಲನ್ 72% ಎಂದು ಹೇಳ್ತಾರೆ. ಆನಂತರ ಪ್ರೇಮ ಪರೀಕ್ಷೆಯಲ್ಲಿ 100ಕ್ಕೆ ಕೇವಲ 72 ಅಂಕ ಪಡೆದ ವ್ಯಕ್ತಿ ವಿಚಲಿತಗೊಂಡಂತೆ ಕೇವಲ 72% ಮಾತ್ರ ಯಾಕೆ ಎಂಬ ಪ್ರಶ್ನೆಯನ್ನ ಕೇಳ್ತಾನೆ. ಈ ಪ್ರಶ್ನೆಗೆ ಸ್ವಲ್ಪ ಯೋಚಿಸುವ ವಿದ್ಯಾ ಬಾಲನ್ 20% ಜಿಎಸ್ಟಿ ಎನ್ನುತ್ತಾರೆ. ಸದ್ಯಕ್ಕೆ ನೋಡಲು ಸಿಕ್ಕಾಪಟ್ಟೆ ತಮಾಷೆಯಾಗಿರುವ ಈ ವಿಡಿಯೋವನ್ನು ಅನೇಕರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ವಿದ್ಯಾ ಬಾಲನ್ ಅವರ ಈ 72+28=100 ಎಂಬ ಪ್ರೇಮ ಪಾಠದ ಬಗ್ಗೆ ಚಕರ ಎತ್ತಿದ್ದಾರೆ. ಇಷ್ಟೇ ಯಾಕೆ, ವಿದ್ಯಾ ಬಾಲನ್ ಅವರ ದೇಶಭಕ್ತಿಯ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ದೇಶಪ್ರೇಮವನ್ನು ಸಾಬೀತು ಮಾಡಿ ಎಂಬ ಸವಾಲನ್ನು ಹಾಕುತ್ತಿದ್ದಾರೆ. ಇನ್ನು ಇದೆಲ್ಲದರ ನಡುವೆ ಸದ್ಯದಲ್ಲಿಯೇ ಈ ವಿಡಿಯೋ ರಾಜಕೀಯದ ಪಡಸಾಲೆಯಲ್ಲಿಯೂ ಕೂಡ ಸದ್ದು ಮಾಡುವ ಲಕ್ಷಣಗಳು ಕೂಡ ದಟ್ಟವಾಗಿ ಕಂಡುಬರುತ್ತಿವೆ. हेलो, हाँ करे जाए बड़ा साफ सुथरा बात बताओ हमरा से। का हो? तू हमरा से कितना % प्यार करेलू? हाँ हाँ 72%। 72%? आई और 100% कहे ना हो? काहे कि 28% जीएसटी कटेला।